ಹುಡುಕ್ತಾ 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 ಬರ್ತಾನೆ. ಬರುವಂತಹ ಸಮಯದಲ್ಲಿ ಒಂದು ಪರಸೆ ಅಥವಾ ಆ ಜನ ಕಾಶಿಗೆ ಹೋಗ್ತಾ ಇರ್ತಾರೆ ಮಲ್ಲಿಕಾರ್ಜುನನ್ನ ನೋಡೋದಕ್ಕೆ. ಆ ಪರಸೆ ಜನವನ್ನ ಕೇಳ್ತಾನೆ, ಇಂಥ ಒಬ್ಬ ಅಜ್ಜನ ನೋಡಿದ್ರ? ಅವ್ರೇನ್ ಮಾಡ್ತಾರೆ, ಇವನ ಒಂದು ಚೇಷ್ಟೆ ಮಾಡೋಕ್ಕೆ ನೋಡಿದು ಅವನು ಶ್ರೀಶೈಲಕ್ಕೆ ಹೋಗಿದ್ದಾನೆ, ಅಲ್ಲೆಲ್ಲ ಹೋಗುವ, ಅಲ್ಲಿ ಸಿಗ್ತಾನೆ ಬಾ, ಶ್ರೀಶೈಲದಲ್ಲಿ ಸಿಗ್ತಾನೆ ಅಂತೇಳಿ ಒಂದು ಸಣ್ಣ ತಪ್ಪು ಮಾಹಿತಿಯನ್ನು ಕೊಟ್ಕೊಡ್ತಾನೆ. ಅವನು ಅವ್ರ ಜೊತೆ ಹೋಗ್ತಾನೆ. ಹೋಗಿ ನೋಡ್ತಾನೆ, ಅಲ್ಲಿರ್ತಕ್ಕಂಥದ್ದು ಲಿಂಗ. ಶ್ರೀಶೈಲದಲ್ಲಿ ಲಿಂಗ ಇದೆ, ಮಲ್ಲಿಕಾರ್ಜುನ ಒಂದು ಲಿಂಗ ಇದೆ, ವಿಗ್ರಹ ಇದೆ, ಕಲ್ಲಿದೆ. ಮುಂದೆ ಹೇಳ್ತಾರೆ ವಚನದಲ್ಲಿ, ಕಲ್ಲಿನಿಂದ ದೇವರ ಗುಡಿಯನ್ನು ಕಟ್ಟಿ ಆ ದೇವರ ಗುಡಿಯ ಕಲ್ಲು ನಿನ್ನ ತಲೆಯ ಮೇಲೆ ಬಿದ್ದರೆ ಎತ್ತ ಹೋದನೆಯ ದೇವರು, ಎಲ್ಲೋ ಹೋದ ದೇವರು ಅಂತ ಹೇಳಿ ಆ ಕಲ್ಲು ವಿಗ್ರಹವನ್ನು ನೋಡ್ತಾನೆ. ನಾನಿಂತ ಇವನಲ್ಲ, ನಾನು ನೋಡಿದಂಥ ಅಜ್ಜ ಇವನಲ್ಲ, ಅವನು ಅಜಾನ ಭಾವಗಳನ್ನು ಹೊಂದಿರ್ತಕ್ಕಂಥ ವ್ಯಕ್ತಿ ಅಂತೇಳಿ ಹುಡುಕ್ತಾ ಹುಡುಕ್ತಾ ಬರ್ತಾನೆ. ಕಾಡು ಮೇಡುಗಳನ್ನು ನಡೀತಾನೆ. ಅಂತಿಮವಾಗಿ ಆತ ಶ್ರೀಶೈಲವನ್ನು ದಾಟಿ ಈ ಭೀಷಣ ಅಂತಕ್ಕಂಥ ಒಂದು ಕಮರಿ ಇರುತ್ತೆ, ಕಣಿವೆ. ಆ ಕಣಿವೆನಲ್ಲಿ ನಿಂತು ತನ್ನ ದೇಹವನ್ನು ತ್ಯಾಗ ಮಾಡಬೇಕು ಅಂತ ಕೆಳಗಡೆ ಬಿದ್ದಾಗ ಅಲ್ಲಿ ಯಾರೋ ಒಬ್ಬರು ಅವನನ್ನ ಹಿಡ್ಕೋತಾರೆ. ಅವನೇ ಅಜ್ಜ ತನ್ನ ತೊಡೆಯ ಮೇಲೆ ಇಟ್ಕೊಂಡು. ಆಗ ಅವನಿಗೆ ಒಂದು ವಿಶೇಷವಾದಂಥ ಶಕ್ತಿ ಅರಿಯುತ್ತೆ. ನಾವು ಇಡೀ ಇತಿಹಾಸವನ್ನು ತೆಗೆದು ನೋಡಿದಾಗ ಮುಂದೆ ನಮ್ಮೆಲ್ಲ ಮಹಾನ್ ಪುರುಷರಿಗೂ ಅದು ಬರುತ್ತೆ. ಸ್ವಾಮಿ ವಿವೇಕಾನಂದರು ಸಹ ಭಾರತ ಭೂಮಿಯನ್ನು ಬಿಟ್ಟು ವಿದೇಶವನ್ನು ಪ್ರಯಾಣ ಮಾಡುವಾಗ ರಾಮಕೃಷ್ಣ ಪರಮಹಂಸರು ಅವರ ತಲೆಯ ಮೇಲೆ ಕೈ ಇಟ್ಟಾಗ ಒಂದು ಎನರ್ಜಿ ಪಾಸ್ ಆಗುತ್ತೆ. ನಮ್ಮ ನಮಸ್ಕಾರದ ಪದ್ಧತಿನೂ ಹಾಗೇನೆ. ನಮ್ಮ ಹೆಣ್ಣುಮಕ್ಕಳಿಗೆ ಈಗ ನಮಸ್ಕಾರ ಮಾಡಕ್ಕೆ ಬರ್ತಾ ಇಲ್ವೋ, ಎರಡು ಕೈಗಳನ್ನು ಪೂರ್ಣ ಪ್ರಮಾಣದಲ್ಲಿ ಅವರ ಪಾದಕ್ಕೆ ಮುಟ್ಟಿ ನಮಸ್ಕಾರ ಮಾಡುತ್ತೆ ಆದರೆ ನಮಗೆ ಅವರ ಎನರ್ಜಿ ಪಾಸ್ ಆಗುತ್ತೆ. ಈಗ ನಮಸ್ಕಾರ ವಿಚಿತ್ರ ಬಿಟ್ಟಿದೆ ಬಿಡಿ. ನಾನು ಭಾಳ ಸರಿ ಹೇಳ್ತಿರ್ತೀನಿ ನಮ್ಮ ವಿದ್ಯಾರ್ಥಿಗಳಿಗೆ. ನಮ್ಮ ಕಾಲೇಜಿಗೆ ಅಡ್ಮಿಷನ್ ಆಗುವಾಗ ಭಾಳ ಗಂಭೀರವಾಗಿ ಸರ್ ನಮಸ್ಕಾರ ಅಂತಿರ್ತಾರೆ. ಫಸ್ಟ್ ಇಯರ್ ಮುಗಿತಾ ಇದ್ದಾಗ ಆಮೇಲೆ ಸರ್ ನಮಸ್ಕಾರ ಅಂತಾರೆ. ಆಮೇಲೆ ಫೈನಲ್ ಇಯರ್ ಹೋಗ್ತಾ ಇರ್ತಾರೆ, ನಮಸ್ಕಾರ ಸರ್ ಅಂತಾರೆ. ನಗು ಬರುತ್ತೆ. ಸೊ ಯಾಕೆ ಇದು ಆ ನಮಸ್ಕಾರ, ಆ ಎನರ್ಜಿ ಅವರಿಗೆ ಪಾಸ್ ಬರುತ್ತೆ. ಸ್ವಾಮಿ ವಿವೇಕಾನಂದರಿಗೂ ಹಾಗೇನೆ ಅವರ ಅಗಾಧವಾದಂಥ ಶಕ್ತಿ ಬರಬೇಕಾದ್ರೆ, ಇಡೀ ಜಗತ್ತಿನ ಧರ್ಮಗಳನ್ನು ರಕ್ಷಣೆ ಮಾಡಬೇಕಾದ್ರೆ ಆ ಎನರ್ಜಿ ಪಾಸ್ ಆಗಿರುತ್ತೆ, ಆ ಒಂದು ಶಕ್ತಿ. ಹಾಗೆ ಸಿದ್ದರಾಮೇಶ್ವರರಿಗೂ ಸಹ, ಇನ್ನೂ ಸಿದ್ದರಾಮೇಶ್ವರ ಆಗಿಲ್ಲ, ಈ ಬೆಪ್ಪ ಸಿದ್ದರಾಮನಿಗೆ ಎನರ್ಜಿ ಪಾಸ್ ಆಗುತ್ತೆ. ಅವನು ಹೇಳ್ತಾನೆ, ನಾನು ನಿನ್ನ ಜೊತೆ ಬರ್ತೀನಿ. ಹಠ ಹಿಡಿತಾನೆ. ಹಾಗಾಗೋದಿಲ್ಲ, ನಿನ್ನ ಕೆಲಸ ಇದೆ. ಏನು ಕೆಲಸ ಇದೆ? ನೀನು ಹುಟ್ಟಿರ್ತಕ್ಕಂಥದ್ದು ಸಾಮಾನ್ಯ ಜನರಂತೆ ವಯಸ್ಸಿಗೆ ಬಂದಾಗ ಒಂದು ಮದುವೆಯನ್ನು ಮಾಡಿಕೊಂಡು ಸಾಂಸಾರಿಕ ಜೀವನವನ್ನು ಮಾಡಿ 2 ಮಕ್ಕಳನ್ನು ಕೊಟ್ಟು ಈ ಸಮಾಜಕ್ಕೆ ಆಸ್ತಿಯನ್ನು ಸಂಪಾದನೆ ಮಾಡಿ ಒಂದು ಮನೆಯನ್ನು ಕಟ್ಟಿ ಹೋಗೋದಲ್ಲ. ನೀನು ಇಡೀ ಒಂದು ಸಮಾಜದ ಉದ್ಧಾರವನ್ನು ಮಾಡಬೇಕು. ಅದಕ್ಕೋಸ್ಕರ ನೀನು ಹೋಗಲೇಬೇಕು. ಎಲ್ಲಿಗೆ ಹೋಗಬೇಕು?